ರಾಜ್ಯದಲ್ಲಿ ವರುಣಾರ್ಭಟ ಜೋರಾಗಿ ಕೇಳಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ರಾಜ್ಯಗಳಲ್ಲಿ ಜಿಲ್ಲೆಗಳಲ್ಲಿ ಹಳ್ಳ ಕೊಳ್ಳಗಳು ತುಂಬಿದ್ದಾವೆ. ಅಪಾಯದ ಸೂಚನೆಯನ್ನ ನೀಡುತ್ತಿದ್ದಾವೆ ರಾಜ್ಯದ ನದಿಗಳು. ಇದೀಗ ಕೆಆರ್ಎಸ್ ಕಬಿನಿ ಸೇರಿ ವಿವಿಧ ಡ್ಯಾಂಗಳಿಂದ ಭಾರಿ ನೀರು ರಿಲೀಸ್ ಆಗಿರುವಂತದ್ದು. ಬಿರುಗಾಳಿ ಅಬ್ಬರಕ್ಕೆ ಮಡಿಕೇರಿ ಕೋಟೆಯ ಹೆಬ್ಬಾಗಿಲು ಕ್ಲೋಸ್ ಮಾಡಲಾಗಿರುವಂತದ್ದು. ಇದೀಗ ರಾಜ್ಯದಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಈ ಹಿನ್ನೆಲೆಯಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದಾವೆ. ಎಲ್ಲೆಡೆ ಮಳೆ ನೀರಿನ ಆರ್ಭಟ ಜೋರಾಗಿರುವಂತದ್ದು. ಅಪಾಯದ ಸೂಚನೆಯನ್ನ ನೀಡುತ್ತಿದ್ದಾವೆ ಇದೀಗ ರಾಜ್ಯದ ನದಿಗಳು. ಕೆಆರ್ಎಸ್ ಕಬಿನಿ ಸೇರಿ ವಿವಿಧ ಡ್ಯಾಂಗಳಿಂದ ಭಾರಿ ನೀರು ರಿಲೀಸ್ ಆಗಿರುವಂತದ್ದು. ಇದೀಗ ಕೆಆರ್ಎಸ್ ಕಬಿನಿಯಿಂದ 1 ಲಕ್ಷಕ್ಕೂ ಹೆಚ್ಚು ಕ್ಯೂಸೆಕ್ ನೀರು ರಿಲೀಸ್ ಆಗಿದೆ. ತುಂಗಭದ್ರಾದಿಂದ 1.5 ಲಕ್ಷ ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿರುವಂತದ್ದು. ಇದೀಗ ಐತಿಹಾಸಿಕ ಹಂಪಿಯ ನಾನಾ ಸ್ಮಾರಕಗಳು ಮುಳುಗಡೆಯಾಗಿದ್ದಾವೆ. ಹೊಸಪೇಟೆ ತಾಲೂಕಿನಲ್ಲೂ ಕೂಡ ಸ್ಮಾರಕಗಳು ಮುಳುಗಡೆಯನ್ನ ಕಂಡಿರುವಂತದ್ದು. ವಿಧಾನ ಮಂಟಪಗಳು ಕೂಡ, ಸ್ನಾನಘಟ್ಟಗಳು ಕೂಡ ಮುಳುಗಡೆಯಾಗಿದ್ದಾವೆ. ತುಂಗಭದ್ರಾದಿಂದ 1.5 ಲಕ್ಷ ಕ್ಯೂಸೆಕ್ ನೀರನ್ನ ಇದೀಗ ಬಿಡುಗಡೆ ಮಾಡಲಾಗಿದೆ. ಐತಿಹಾಸಿಕ ಹಂಪಿಯ ನಾನಾ ಸ್ಮಾರಕಗಳು ಮುಳುಗಡೆಯಾಗಿರುವಂತದ್ದು. ಹೊಸಪೇಟೆ ತಾಲೂಕಿನಲ್ಲೂ ಕೂಡ ಸ್ಮಾರಕಗಳು ಮುಳುಗಡೆಯನ್ನ ಕಂಡಿದ್ದಾವೆ. ತಾಲೂಕಿನಲ್ಲಿರುವಂತಹ ಸ್ಮಾರಕಗಳು ಮುಳುಗಡೆಯನ್ನ ಕಂಡಿರುವಂತದ್ದು. ವಿಧಾನ ಮಂಟಪಗಳು, ಸ್ನಾನಘಟ್ಟಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆಯಾಗಿದ್ದಾವೆ. ರಾಜ್ಯದಲ್ಲಿ ಆಗ್ತಾ ಇರುವಂತಹ ಭಾರಿ ಮಳೆಯಿಂದ ಇದೀಗ ಈ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗಿದ್ದಾವೆ. 1.5 ಕ್ಯೂಸೆಕ್ ನೀರನ್ನ ಬಿಡುಗಡೆ ಮಾಡಲಾಗಿದೆ ಈಗಾಗಲೇ ತುಂಗಭದ್ರಾ ನದಿಯಿಂದ. ಇನ್ನು ಐತಿಹಾಸಿಕ ಹಂಪಿಯ ನಾನಾ ಸ್ಮಾರಕಗಳು ಮುಳುಗಡೆಯಾಗಿರುವಂಥದ್ದು. ವರುಣಾರ್ಭಟದ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗ್ತಿದ್ದಾವೆ. ಎಲ್ಲೆಡೆ ಮಳೆಯ ಆರ್ಭಟ ಜೋರಾಗಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ಕಡೆ ರಸ್ತೆ ಸಂಪೂರ್ಣವಾಗಿ ಜಲಾವೃತಗೊಂಡಿದ್ರೆ, ಇನ್ನು ಕೆಲವೊಂದಷ್ಟು ಕಡೆಯಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದ್ದಾವೆ. ಅಪಾಯದ ಮಟ್ಟವನ್ನ ಮೀರಿ ನದಿಯಲ್ಲಿ ನೀರು ಸಂಗ್ರಹವಾಗ್ತಾ ಇರುವಂತದ್ದು. ಸುತ್ತಮುತ್ತಲೂ ಇರುವಂತಹ ಪ್ರದೇಶಗಳಲ್ಲೂ ಕೂಡ ಇದೇ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗಿರೋದ್ರಿಂದ ಅಲ್ಲಿನ ಜನರು ಭಯಭೀತರಾಗಿದ್ದಾರೆ. ಒಟ್ಟಾರೆಯಾಗಿ ಏನು ವರುಣಾರ್ಭಟ ಜೋರಾಗಿದೆ ರಾಜ್ಯದಲ್ಲಿ, ಅದರಲ್ಲೂ ಕೂಡ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ಕೊಟ್ಟಿರುವಂತದ್ದು. ರಾಜ್ಯದಲ್ಲಿ ಇನ್ನು 7 ದಿನಗಳ ಕಾಲ ಇದೇ ರೀತಿಯಾದಂತಹ ಮಳೆ ಮುಂದುವರಿಯುತ್ತೆ ಎನ್ನುವ ನಿಟ್ಟಿನಲ್ಲಿ ಮುನ್ಸೂಚನೆಯನ್ನ ಕೂಡ ಕೊಟ್ಟಿದೆ ಹವಾಮಾನ ಇಲಾಖೆ. ಹಾಗಾಗಿ ಕೆಲವೊಂದಷ್ಟು ಕ್ರಮಗಳನ್ನ ಕೂಡ ಜಿಲ್ಲಾಡಳಿತ ತೆಗೆದುಕೊಳ್ಳುತ್ತೆ. ಇವಾಗ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲೂ ಕೂಡ ಭಾರಿ ಮಳೆಯಾಗ್ತಾ ಇರುವಂತದ್ದು. ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದ ಜಲಾಶಯಗಳು ಸಂಪೂರ್ಣವಾಗಿ ಭರ್ತಿಯಾಗುವಂತಹ ಸಾಧ್ಯತೆಗಳಿದ್ದಾವೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಪ್ರದೇಶಗಳಲ್ಲಿ ಭಾರಿ ಮಳೆಯಾಗ್ತಾ ಇದೆ. ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದ ಜಲಾಶಯಗಳು ಸಂಪೂರ್ಣವಾಗಿ ಭರ್ತಿಯಾಗುವಂತಹ ಸಾಧ್ಯತೆಗಳು ಇದೀಗ ಇರುವಂತದ್ದು. ಕೃಷ್ಣಾ ದೂದಗಂಗಾ ನದಿಗಳಿಗೆ ನೀರನ್ನ ಬಿಡುಗಡೆ ಮಾಡಲಾಗಿದೆ. ದೂದಗಂಗಾ ನದಿ ನೀರಿನಲ್ಲೂ ಕೂಡ ಗಣನೀಯ ಏರಿಕೆಯನ್ನ ನೋಡಬಹುದಾಗಿದೆ. ಇದೀಗ 16 ಗ್ರಾಮಗಳಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ 8 ಸೇತುವೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿರುವಂಥದ್ದು. ಚಿಕ್ಕೋಡಿ ಉಪವಿಭಾಗ ವ್ಯಾಪ್ತಿಯ 8 ಸೇತುವೆಗಳು 4ನೇ ಬಾರಿ ಜಲಾವೃತಗೊಂಡಿದ್ದಾವೆ. 16 ಗ್ರಾಮಗಳಿಗೆ ಸಂಪರ್ಕವನ್ನ ಕಲ್ಪಿಸುವಂತಹ 8 ಸೇತುವೆಗಳು 4ನೇ ಬಾರಿ ಜಲಾವೃತಗೊಂಡಿರುವಂಥದ್ದು. ಕೃಷ್ಣಾ ನದಿಗೆ ಅಡ್ಡಲಾಗಿರುವಂತಹ ಎಡೆಯೂರು, ಕಲ್ಲೋಳು, ಭಾಮನಸೌಧತ್ತಿ, ಮಾಂಜರಿ, ದೂದಗಂಗಾ ನದಿಯ ಮಲ್ಲಿಕವಾಡ, ದತ್ತವಾಡ, ಕಾರದಾಗ, ಭೋಜವಾಡಿ, ಕಾರದಾಗ, ಎಕ್ಸಾಂಬ, ದತ್ತವಾಡ, ಭಾರವಾಡ, ಕುನ್ನೂರು, ಭೋಜವಾಡಿ, ಅದೇ ರೀತಿಯಾಗಿ ಕುನ್ನೂರು ಸೇತುವೆ ಮುಳುಗಡೆಯನ್ನ ಕಂಡಿರುವಂಥದ್ದು. ಹಾಗಾಗಿ ಈಗಾಗಲೇ ಸಂಪರ್ಕವನ್ನ ಕಡಿತ ಮಾಡಿರುವಂಥದ್ದು ಎಲ್ಲ ಪ್ರದೇಶಗಳಲ್ಲೂ ಕೂಡ.